ಗರುಡ ಪುರಾಣದಲ್ಲಿ ಹೇಳಿರುವ ಕೆಲವು ವಿಷಯಗಳು. ಹೆಣ್ಣು ಮಕ್ಕಳು ಯಾವ ಮನೆಯಲ್ಲಿ ಹುಟ್ಟುತ್ತಾರೆ? ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣ ಕೊಟ್ಟ ಉತ್ತರ ಏನು? ಗರುಡ ಪುರಾಣದ ವಿಶೇಷ ಕಥೆಯು ಯಾವ ಮನೆಯಲ್ಲಿ ಹೆಣ್ಣುಮಕ್ಕಳು ಜನಿಸುತ್ತಾರೆ ಎಂಬುದನ್ನು ತಿಳಿಸುತ್ತದೆ. ಗರುಡ ಪುರಾಣದ ಕಥೆಯ ಪ್ರಕಾರ ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣ ಉತ್ತರ ನೀಡಿದ್ದು, ಯಾವ ಕಾರ್ಯ ಮಾಡಿದರೆ ಮನೆಯಲ್ಲಿ ಹೆಣ್ಣು ಮಗು ಜನಿಸುತ್ತದೆ ಎಂದು ತಿಳಿಸಿದ್ದಾನೆ. ಯಾವ ಹೆತ್ತವರು ಹೆಣ್ಣು ಮಕ್ಕಳ ಭಾರವನ್ನು ಹೊತ್ತು ಸರಿಯಾಗಿ ಬೆಳೆಸುತ್ತಾರೋ ಆ ದೇವರೇ ಬಲ್ಲ. ಆದ್ದರಿಂದ ಅವರು ಹೆಣ್ಣುಮಕ್ಕಳಿಗೆ ಸೂಕ್ತವಾದ ಮನೆಗಳನ್ನು ಆಯ್ಕೆ ಮಾಡುತ್ತಾರೆ. ಈ ಬಗ್ಗೆ ಗರುಡ ಪುರಾಣದಲ್ಲಿ ಒಂದು ಕಥೆಯನ್ನು ವಿವರಿಸಲಾಗಿದೆ. ಈ ಕಥೆಯಲ್ಲಿ ಶ್ರೀಕೃಷ್ಣ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ಎಂದು ಹೇಳುತ್ತಾನೆ. ಕಥೆಯ ಪ್ರಕಾರ ಒಂದು ದಿನ ಅರ್ಜುನ ಮತ್ತು ಶ್ರೀಕೃಷ್ಣ ಇಬ್ಬರೇ ಕುಳಿತುಕೊಂಡಿರುತ್ತಾರೆ. ಈ ವೇಳೆ ಇಬ್ಬರೂ ಹುಟ್ಟು ಸಾವಿನ ಬಗ್ಗೆ ಮಾತನಾಡುತ್ತಿದ್ದರು. ಅದೇ ಸಮಯದಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಪ್ರಶ್ನಿಸಿದ್ದು, ಮಾಧವ ಯಾವ ಕಾರ್ಯಗಳಿಂದ ಪೋಷಕರು ಕನ್ಯಾರತ್ನವನ್ನು ಪಡೆಯುತ್ತಾರೆ? ಅಂದರೆ ಹೆಣ್ಣು ಮಕ್ಕಳು ಹುಟ್ಟುವ ಮನೆಗಳನ್ನು ದೇವರು ಹೇಗೆ ಆರಿಸುತ್ತಾನೆ ಎಂದು ಪ್ರಶ್ನಿಸಿದ್ದರಂತೆ. ಆಗ ಶ್ರೀಕೃಷ್ಣ ಹೇಳುತ್ತಾನೆ, ಅರ್ಜುನ, ಒಬ್ಬರ ಮನೆಯಲ್ಲಿ ಮಗ ಹುಟ್ಟಿದರೆ ಅದು ಅವನ ಅದೃಷ್ಟ. ಆದರೆ ಒಬ್ಬರ ಮನೆಯಲ್ಲಿ ಮಗಳು ಹುಟ್ಟಿದರೆ ಅದು ಅವನ ಅದೃಷ್ಟದ ವಿಷಯ. ಅದೃಷ್ಟದಿಂದ ಗಂಡು ಮಕ್ಕಳು ಸಿಕ್ಕರೆ ಹೆಣ್ಣು ಮಕ್ಕಳು ಅದೃಷ್ಟದಿಂದ ಮಾತ್ರ ಸಿಗುತ್ತಾರೆ. ಹಿಂದಿನ ಜನ್ಮದಲ್ಲಿ ಸತ್ಕಾರ್ಯಗಳನ್ನು ಮಾಡಿದ ಪುರುಷರು ಮತ್ತು ಮಹಿಳೆಯರು ಮಾತ್ರ ಹೆಣ್ಣುಮಕ್ಕಳ ಪೋಷಕರಾಗುವ ಭಾಗ್ಯವನ್ನು ಪಡೆಯುತ್ತಾರೆ. ಶ್ರೀಕೃಷ್ಣನು ಹೇಳುತ್ತಾನೆ, ದೇವರು ಹೆಣ್ಣು ಮಕ್ಕಳ ಜನ್ಮಕ್ಕಾಗಿ ಅಂತಹ ಮನೆಗಳನ್ನು ಮಾತ್ರ ಆರಿಸುತ್ತಾನೆ. ಅವರಿಗೆ ಮಾತ್ರ ಹೆಣ್ಣುಮಕ್ಕಳ ಪೋಷಣೆಯ ಜವಾಬ್ದಾರಿ ಹೊರುತ್ತಾರೆ ಎಂದು ಹೇಳಿದ್ದರಂತೆ. ಐಶ್ವರ್ಯವಿದ್ದರೂ ಹೆಣ್ಣು ಮಕ್ಕಳ ಹೊರೆ ಹೊರಲಾರದ ಕೆಲವರಿದ್ದಾರೆ. ಬಡವರಾಗಿದ್ದರೂ ತಮ್ಮ ಹೆಣ್ಣು ಮಕ್ಕಳನ್ನು ಬಹಳ ಪ್ರೀತಿಯಿಂದ ಬೆಳೆಸುವ ಕೆಲವು ಜನರಿದ್ದಾರೆ. ಹೆಣ್ಣು ಮಕ್ಕಳಿಗೆ ಯಾರು ಉತ್ತಮ ಪೋಷಕರಾಗಬಹುದು ಎಂಬುದು ಬ್ರಹ್ಮಾಂಡದ ಸೃಷ್ಟಿಕರ್ತನಿಗೆ ಈಗಾಗಲೇ ತಿಳಿದಿದೆ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಪಾರ್ಥ, ಈ ಬ್ರಹ್ಮಾಂಡವನ್ನು ನಡೆಸುತ್ತಿರುವವರು ಹೆಣ್ಣುಮಕ್ಕಳು. ಯಾವ ದಿನ ಈ ಜಗತ್ತಿನಲ್ಲಿ ಹೆಣ್ಣು ಮಕ್ಕಳು ಹುಟ್ಟುವುದು ನಿಲ್ಲುತ್ತದೋ ಆ ದಿನ ಜಗತ್ತು ನಿಲ್ಲುತ್ತದೆ. ನಂತರ ಕೆಲವೇ ದಿನಗಳಲ್ಲಿ ಈ ಬ್ರಹ್ಮಾಂಡವು ನಾಶವಾಗುತ್ತದೆ. ತಮ್ಮ ತಂದೆ ತಾಯಿಗೆ ಹೆಚ್ಚು ಪ್ರೀತಿಯನ್ನು ನೀಡುವವರು ಹೆಣ್ಣುಮಕ್ಕಳು. ನಂತರ ಮದುವೆಯಾದ ನಂತರ ಅತ್ತೆಯ ಮನೆಗೆ ಹೋದಾಗ ಅಲ್ಲಿ ಸೊಸೆ ಮತ್ತು ಹೆಂಡತಿಯಾಗಿ ತನ್ನ ಪ್ರೀತಿಯನ್ನು ಹಂಚಿಕೊಳ್ಳುತ್ತಾಳೆ. ಅದರ ನಂತರ ಅವಳು ತಾಯಿಯಾದಾಗ ತನ್ನ ಮಗುವಿಗೆ ಎಲ್ಲವನ್ನೂ ನೀಡುತ್ತಾಳೆ. ಮಗ ಒಂದು ಕುಲವನ್ನು ನಡೆಸುತ್ತಾನೆ, ಆದರೆ ಹೆಣ್ಣು ಮಕ್ಕಳು 2 ಕುಲಗಳಿಗೆ ಕೀರ್ತಿ ತರುತ್ತಾರೆ ಎಂದು ಶ್ರೀಕೃಷ್ಣ ಉತ್ತರಿಸಿದ್ದರಂತೆ. ಹಿಂದೂ ಧರ್ಮದಲ್ಲಿ ಗರುಡ ಪುರಾಣವನ್ನು ಓದುವ ಹಾಗೂ ಕೇಳುವ ಸಂಪ್ರದಾಯವಿದೆ. ವಿಷ್ಣುವಿನ ವಾಹನವಾದ ಗರುಡ, ಸೃಷ್ಟಿಯ ಜೀವಿಗಳ ಸಾವು, ಜೀವನ ನಡೆ, ಯಮಲೋಕ ಯಾತ್ರೆ ಸೇರಿದಂತೆ ಸ್ವರ್ಗ ನರಕ ಹಾಗೂ ಮೋಕ್ಷಗಳ ಬಗ್ಗೆ ಪ್ರಶ್ನಿಸಿದ್ದನಂತೆ. ಗರುಡನ ಪ್ರಶ್ನೆಗಳಿಗ ವಿಷ್ಣು ನೀಡಿದ ಉತ್ತರಗಳೇ ಗರುಡ ಪುರಾಣ ಆಗಿ ರಚನೆಯಾಗಿದ್ದು, ಇದರಲ್ಲಿ ಹಲವು ಕಥೆಗಳು ಕೂಡ ಇದೆ. ಗರುಡ ಪುರಾಣ 19,000 ಶ್ಲೋಕಗಳನ್ನು ಹೊಂದಿದ್ದು, ಹಲವು ವಿಚಾರಗಳ ಬಗ್ಗೆ ಸುದೀರ್ಘ ವಿವರಣೆಯನ್ನು ನೀಡುತ್ತದೆ. ಹೆಣ್ಣು ಮಗು ಮನೆಯ ದೇವತೆ. ಗಂಡು ಮಗು ಹೆಣ್ಣು ಮಗು ಎಂದು ಭೇದ ಭಾವ ಮಾಡದೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಬೆಳೆಸಬೇಕು. ದೇಶಕ್ಕೆ ಮಾದರಿಯಾಗಿ ಮಾಡಬೇಕು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನಗೆ ಮೋಟಿವೇಶನ್ ಸಿಗುತ್ತೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.